ಮೀನು ಸಾರು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ. ಅದರಲ್ಲೂ ಕುಸುಬಲಕ್ಕಿ ಅನ್ನದ ಜೊತೆ ಒಳ್ಳೆ ಕಾಂಬಿನೇಷನ್. ಒಬ್ಬೊಬ್ಬರು ಒಂದೊಂದು ಥರ ಮಸಾಲೆ ಮಾಡ್ತಾರೆ. ಹಾಗೆ ಎಲ್ಲ ಫಿಶ್ಗಳಿಗೂ ಒಂದೇ ಮಸಾಲೆ ಕೂಡ ಅಲ್ಲ. ಇಲ್ಲಿ ನಾನು ಜುಮ್ಮನಕಾಯಿ ಬಳಸಿ ಅಪ್ಪಟ ಕೊಂಕಣಿ ಶೈಲಿಯಲ್ಲಿ ಬಂಗಡೆ ತೆಪ್ಪಳ ಅಂಬಟ್ ಹೇಳಿಕೊಡ್ತೇನೆ. ಸಿಂಪಲ್ ಮಸಾಲೆಯೊಂದಿಗೆ ರೆಸಿಪಿ ಸ್ಟಾರ್ಟ್ ಮಾಡೋಣ. ಹಾಗಾದರೆ ಬನ್ನಿ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ 1.5 ಕಪ್ ತೆಂಗಿನ ತುರಿ, 1 ಟೀ ಸ್ಪೂನ್ ಕೊತ್ತಂಬರಿ ಬೀಜ, ಸಿಪ್ಪೆ ಸುಲಿದ ಬೆಳ್ಳುಳ್ಳಿ 8 ಎಸಳು, ಹಾಗೆ ಬ್ಯಾಡಗೆ ಮೆಣಸು 15, ಗುಂಟೂರು ಮೆಣಸು 8, ದೊಡ್ಡ ನಿಂಬೆ ಗಾತ್ರದ ಹುಣಸೆ ಹುಳಿ ತಗೊಂಡಿದ್ದೇನೆ. ಇಲ್ಲಿ ಜುಮ್ಮನಕಾಯಿ ಅಂದರೆ ಸಿಚ್ವಾನ್ ಪೆಪ್ಪರ್, ಇದನ್ನು ಸ್ವಲ್ಪ ನೀರಲ್ಲಿ ನೆನೆಸಿದ್ದೇನೆ. ಈಗ ಬೆಳ್ಳುಳ್ಳಿ ಹಾಗೂ ಹುಣಸೆ ಇವೆರಡನ್ನು ಬಿಟ್ಟು ಮಿಕ್ಕಿದ್ದೆಲ್ಲವನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ರುಬ್ಕೊಳ್ಬೇಕು. ಈ ಮಸಾಲೆ ತುಂಬ ನುಣ್ಣಗೆ ಆಗಬೇಕು. ಈಗ ಬೆಳ್ಳುಳ್ಳಿ ಹಾಗೂ ಹುಣಸೆ ಎರಡನ್ನು ಸೇರಿಸಿ ಮತ್ತೊಮ್ಮೆ ನುಣ್ಣಗೆ ರುಬ್ಬಿ ಒಂದು ಪಾತ್ರೆಯಲ್ಲಿ ಹಾಕಿಕೊಳ್ಳಿ. ಹಾಗೆ ಮಿಕ್ಸಿ ತೊಳೆದ ನೀರನ್ನು ಕೂಡ ಸೇರಿಸ್ಕೊಳ್ಳಿ. ಹದ ನೋಡಿಕೊಂಡು ನೀರು ಹಾಕ್ಕೊಳ್ಬೇಕು. ಆಮೇಲೆ ಜಾಸ್ತಿ ನೀರು ಹಾಕಬಾರ್ದು. ಹಾಗೆ ಇಲ್ಲಿ ಜುಮ್ಮನಕಾಯಿಯನ್ನು ಸ್ವಲ್ಪ ಜಜ್ಜಿ ಸಾರಿಗೆ ಸೇರಿಸ್ಕೊಳ್ತೇನೆ. ಹಾಗೆ ಕಲ್ಲುಪ್ಪು, ರುಚಿಗೆ ತಕ್ಕಂತೆ ಕಲ್ಲುಪ್ಪನ್ನು ಹಾಕ್ತಾ ಇದ್ದೇನೆ. ಇಲ್ಲಿ ಮಸಾಲೆ ರೆಡಿ ಆಯಿತು. ಈ ಸಾರಿನ ವಿಶೇಷತೆ ಈ ಜುಮ್ಮನಕಾಯಿ. ಇಲ್ಲಿ ನಾನು ಅರ್ಧ kg ಫಿಶ್ ತಗೊಂಡಿದ್ದೇನೆ. 1/2 ಭಾಗ, ಟೋಟಲ್ 3 ಫಿಶ್ ಇದೆ. ಬಾಂಗಡ ಮೀನು. ಇದಕ್ಕೆ ಉಪ್ಪು ಅರಿಶಿನ ಹಾಕಿ ಸ್ವಚ್ಛವಾಗಿ 3-4 ನೀರಲ್ಲಿ ತೊಳೆದು ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಚ್ಚಿ ಮ್ಯಾರಿನೇಟ್ ಮಾಡಬೇಕು. 10 ನಿಮಿಷ ಇಟ್ಟರೆ ಸಾಕು. ಈಗ ಸ್ಟವ್ ಆನ್ ಮಾಡಿ ಸಾರಿನ ಪಾತ್ರೆಯನ್ನು ಸ್ಟವ್ ಮೇಲಿಟ್ಟು ಎಲ್ಲೂ ಕೈ ಬಿಡದಂತೆ ಮಿಕ್ಸ್ ಮಾಡ್ತಾ ಒಂದು ಕುದಿ ಬರುವವರೆಗೆ ಕೈ ಆಡಿಸ್ತಾ ಇರಬೇಕು. ಚೆನ್ನಾಗಿ ಒಂದು ಕುದಿ ಬಂದ ನಂತರ ಸಿಮ್ಮಲ್ಲಿಟ್ಟು 5 ನಿಮಿಷ ಚೆನ್ನಾಗಿ ಕುದಿಸಬೇಕು. ಇಲ್ಲಿಗ 5 ನಿಮಿಷ ಆಯಿತು. ಮೀನು ಹಾಕ್ಕೊಳ್ತಿದ್ದೇನೆ. ಮೀನು ಹಾಕಿದ ನಂತರ ಆ ಮೀನು ಹಾಕುವಾಗ ಉರಿ ದೊಡ್ಡ ಮಾಡಿ ಮೀನನ್ನು ಒಂದೊಂದೇಯಾಗಿ ಹಾಕಬೇಕು. ಹಾಗೆ ಪಾತ್ರೆಯನ್ನು ಒಂದು ಬಟ್ಟೆಯಲ್ಲಿ ಹಿಡಿದು ಮತ್ತೆ ಸೌಟ್ ಹಾಕಬಾರ್ದು, ಸ್ವಲ್ಪ ತಿರುಗಿಸ್ಬೇಕು. ಇದರಿಂದ ಮೀನು ತಳ ಹಿಡಿಯದಂತೆ ಎಲ್ಲ ಮೀನು ಸರಿಯಾಗಿ ಬೇಯ್ತವೆ. ಈ ಮೀನು ಸಾರಿನ ವಿಶೇಷತೆಯೇ ಜುಮ್ಮನಕಾಯಿ. ಉಪ್ಪು, ಹುಳಿ, ಖಾರ ಎಲ್ಲ ಸಮ ಪ್ರಮಾಣದಲ್ಲಿ ಇರಬೇಕು. ಮೇಲೆ 2 ಹನಿ ತೆಂಗಿನೆಣ್ಣೆ ಹಾಕಿದ್ರಂತೂ ಆಹಾ, ಸಾರಿನ ರುಚಿ ಅಂತೂ ಅದ್ಭುತ. ಜೊತೆಲಿ ಬಿಸಿ ಬಿಸಿ ಕುಚ್ಚಲಕ್ಕಿ ಅನ್ನ, ಸಣ್ಣ ಈರುಳ್ಳಿ, ಈ ಸಾರಿನೊಂದಿಗೆ ಊಟ ಮಾಡಿದರೆ 2 ತುತ್ತು ಸ್ವಲ್ಪ ಜಾಸ್ತಿನೇ ತಿಂತೀರಾ ಫ್ರೆಂಡ್ಸ್ ನೀವು. ಹಾಗೆ ಇದು ಮಾರನೇ ದಿನ ಅಂತೂ ಇನ್ನೂ ರುಚಿ. ಖಂಡಿತ ಟ್ರೈ ಮಾಡಿ. ಥ್ಯಾಂಕ್ ಯು.